ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಮೊದಲ ಕಂತು ಜಮಾ ಅಂದರೆ 33ನೇ ಕಂತಿನ ಹಣ ಜಮೆ ಆಯಿತು. ಹೌದು, ತುಂಬ ಜನ ಕಮೆಂಟ್ ಮಾಡ್ತಾರೆ ಈಗ ಮೊದಲ ಕಂತಿನ ಹಣ ಹೆಂಗಾಗತ್ತೆ ಅಂತ. ಹೌದು, ಕೇಳಿಸ್ಕೊಳ್ಳಿ, 33ನೇ ಕಂತಿನ ಹಣದ ಮೊದಲ ಕಂತು ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಒಂದಿಷ್ಟು ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಈ ಒಂದು ಯೋಜನೆಯಲ್ಲಿ. ಈಗ ಹಾಗಾದರೆ ಯಾರಿಗೆ ಏನು ಕ್ಯೂರಿಯಾಸಿಟಿ ಇದೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಇವತ್ತು ಜುಲೈ 27. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರ ಅಕೌಂಟಿಗೆ ಹಣ ಬರುತ್ತೆ, ಯಾವಾಗ ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಏನು ಕತೆ ಅನ್ನುವಂಥದ್ದನ್ನು ಪ್ರತಿಯೊಂದು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗಾದರೆ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಪ್ರತಿಯೊಂದು ಬಾರಿ ಕೂಡ ಕೇಳ್ತೀರಾ, ಗೃಹಲಕ್ಷ್ಮಿ 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 ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಏನು ಕಾರಣ ಏನಿಲ್ಲ, ನಮ್ಗೆ ಹಣ ಜಮೆ ಆಗದೆ ಇರೋದಕ್ಕೆ ಕಾರಣ ಏನನ್ನುವಂಥದ್ದನ್ನು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತೀರಾ. ಬನ್ನಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ನಾನು ಹೇಳ್ತೀನಿ ಕೇಳಿ. ಇಲ್ಲಿ ಏನು ಕ್ಯೂರಿಯಾಸಿಟಿ ಅನ್ನುವಂಥದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಹಂಗಾಗಿಲ್ಲ ಹಿಂಗಾಗಿಲ್ಲ. ನಾನು ಹೇಳ್ತೀನಿ ಕೇಳಿ. ನೀವು ಕ್ಯೂರಿಯಾಸಿಟಿ ಇದ್ದರೆ ಓಕೆ, ನಮ್ಗೆ ಹಣ ಜಮೆ ಆಗುತ್ತೆ, ನಮ್ಗೆ ಹಣ ಬರುತ್ತೆ, ಖುಷಿ, ಓಕೆ. ಆದರೆ ತುಂಬ ಜನ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡಿಲ್ಲ ಅಂತಂದ್ರೆ ಹೆಂಗೆ ಹಣ ಜಮೆ ಆಗುತ್ತೆ ಅಲ್ವಾ? ಈಗ ನಾನು ನಿಮಗೆ ರಿಯಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಕೇಳಿ. ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಯಾಕೆ ಹಣ ಜಮೆ ಆಗ್ತಾ ಇಲ್ಲ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಆದರೆ ಸರ್ಕಾರದ ತಪ್ಪಿಲ್ಲ. ನಾನು ಫಸ್ಟಿಗೆ ಹೇಳ್ತೀನಿ, ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಕೇಳಿ, ಸರ್ಕಾರದ ತಪ್ಪೇ ಇಲ್ಲ, ಏನು ತಪ್ಪೇ ಇಲ್ಲ ಇಲ್ಲಿ. ಯಾಕಂತಂದ್ರೆ ತುಂಬ ಜನ ಹಣವನ್ನು ಇಲ್ಲಿ ತುಂಬ ಜನರಿಗೆ ಹಣ ಬರ್ತಾ ಇದೆ. ಹಾಗಾದ್ರೆ ಈಗ ಸರ್ಕಾರ ಎಲ್ರಿಗೂ ಹಾಕ್ತಿರ್ಲಿಲ್ವಾ? ನಾನು ಅದೇ ಹೇಳುವಂಥದ್ದು. ಈಗ ನೀವು ಒಂದಿಷ್ಟು ಜನರದ್ದು ಅಂದರೆ ಯಾರಿಗೆ ಹಣ ಬಂದಿಲ್ಲ ಅಂಥವ್ರು ಎಲ್ರಿಗೂ ಹೇಳುವಂಥದ್ದು ನಾನು, ಇಲ್ಲಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ಎಲ್ರಿಗೂ ಹೇಳುವಂಥದ್ದು, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾರಂಥದ್ದು. ಯಾಕಂತಂದರೆ ಇಲ್ಲಿ ತುಂಬ ಜನರ ಅಕೌಂಟಿಗೆ ಹಣ ಬಂದಿರುವಂಥದ್ದು ನಾನು ನೋಡಿದ್ದೇನೆ. ಮೊನ್ನೆ ಸ್ವಲ್ಪ ಜನರ ಅಕೌಂಟಿಗೆ ಹಣ ಬಂದಿಲ್ಲ, 32ನೇ ಕಂತಿನ ಹಣ ಸಿಕ್ಕಾಪಟ್ಟೆ ಜನರ ಅಕೌಂಟಿಗೆ ಬಂದಿದೆ. ಅಂದರೆ ಲಿಟ್ರಲಿ ಒಂದು ಖುಷಿ ಪಡುವಂಥ ವಿಚಾರ. ತುಂಬ ಜನ ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ. ನಾನೆಲ್ಲರಿಗೂ ಹೇಳುವಂಥದ್ದು ಕೇಳಿಸ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ರೈಟ್. ತುಂಬ ಜನ ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ. ಎಲ್ರಿಗೂ ಹೇಳುವಂಥದ್ದು ಕೇಳಿಸ್ಕೊಳ್ಳಿ. ನೀವು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ, ಅದನ್ನು ಮಾಡಿ ಅಲ್ವಾ? ಈಗ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ನಮ್ಗೆ ಹಣನೇ ಬಂದಿಲ್ಲ. ನಾನು ಹೇಳ್ತೀನಿ ಕೇಳಿ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಯಾಕೆ ಹಣ ಜಮೆ ಆಗ್ತಾ ಇಲ್ಲ? ಏನೋ ಒಂದು ಪ್ರಾಬ್ಲಮ್ ಮಾಡಿದ್ದಾರೆ. ಯಾವ ಪ್ರಾಬ್ಲಮನ್ನು ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಳಿ. ರೈಟ್. ನೀವು ಈಗ ಈ ಒಂದು ಯೋಜನೆಯಲ್ಲಿ ಮಾಡ್ತಿರೋಂಥ ಪ್ರಾಬ್ಲಮ್ ಏನು ಫೈಂಡ್ ಔಟ್ ಮಾಡಿ, ಹುಡುಕಿ ಅದನ್ನು. ನಾನು ಅದನ್ನ ಸರಿ ಮಾಡ್ಕೊಳ್ಬೇಕು, ನಾಳೆಯಿಂದ ನಾನು ಹಣವನ್ನು ಪಡ್ಕೊಳ್ಬೇಕು. ಈ ರೀತಿ ಮೈಂಡ್ ಸೆಟ್ ಇರಬೇಕು ನಿಮ್ಮೆಲ್ಲರಿಗೂ ಕೂಡ. ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಅದನ್ನೆಲ್ಲ ಸರಿ ಮಾಡಿ ಸ್ನೇಹಿತರೆ. ನಾನು ಹೇಳುವಂಥದ್ದು, ನಿಮ್ಗೆ ಹಣ ಬರಬೇಕಂದ್ರೆ ನೀವು ಅದನ್ನೆಲ್ಲ ಸರಿ ಮಾಡಿ. ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನುವಂಥದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೀದರ್, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಈ ಇಷ್ಟು ಜಿಲ್ಲೆ. ಚಿತ್ರದುರ್ಗ, ಬೆಳಗಾವಿ, ತುಮಕೂರು, ರಾಯಚೂರು, ಮಂಡ್ಯ, ಐ ಥಿಂಕ್ ಮೈಸೂರು, ಐ ಥಿಂಕ್ ಲಿಟ್ರಲಿ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ತುಂಬ ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರಲ್ಲ ಸರ್, ನಮ್ಗೆ ಗೊತ್ತಿದೆ ಅಂತ. ಯಾಕೆ? ನಾನು ಹೇಳುವಂಥದ್ದು, ಯಾಕೆ ಈ ರೀತಿ ಥಿಂಕ್ ಮಾಡ್ತೀರಾ ಅಂತ ಕೇಳುವಂಥದ್ದು. ಯಾಕಂತಂದರೆ ಥಿಂಕ್ ಮಾಡ್ತೀರ ಅನ್ನುವಂಥದ್ಕಿಂತ ಯಾಕೆ ಇದೇ ರೀತಿ ಯೋಚನೆ ಮಾಡ್ತೀರಾ ಸರ್, ನಮ್ಗೆ ಹಣನೇ ಬರಲ್ಲ, ಯಾಕೆ ಈ ರೀತಿ ಯಾಕೆ ಯೋಚನೆ ಮಾಡ್ತೀರಾ? ಹಣ ಜಮೆ ಆಗತ್ತೆ, ನಾನು ಪಡ್ಕೊಳ್ತೇನೆ ಅನ್ನುವಂಥ ಒಂದು ಮೆಂಟಾಲಿಟಿ ಇರಲಿ. ಎಲ್ರಿಗೂ ಹೇಳುವಂಥದ್ದು, ಎಲ್ರಿಗೂ. ಹಾಗಾಗಿ ಇಲ್ಲಿ ನಾನು ಒಂದಿಷ್ಟು ಜಿಲ್ಲೆಗಳ ಹೆಸರು ನಾನು ಹೇಳಿದ್ದೀನಿ. ಆ್ಯಂಡ್ ನಿಮ್ಮ ಜಿಲ್ಲೆಗಳ ಆ ಜಿಲ್ಲೆಗಳಲ್ಲಿ ಇರ್ಬೋದು, ನಿಮ್ಮ ಜಿಲ್ಲೆ ಇರ್ಬೋದು ಆ ಒಂದು ಲಿಸ್ಟಲ್ಲಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ 100% ಎಲ್ರಿಗೂ ಹಣ ಜಮೆ ಆಗುತ್ತೆ. ಒಂದಿಷ್ಟು ಜನ ಹಣವನ್ನು ಪಡ್ಕೊಂಡಿಲ್ಲ, ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೈಟ್. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಇಲ್ಲಿ ಯಾರು ಹಣ ಪಡ್ಕೊಂಡಿಲ್ಲ, ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವಂಥ ಅಗತ್ಯವೇ ಇಲ್ಲ. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ದಟ್ಸ್ ಇಟ್. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ರೈಟ್. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆದರೆ ಒಂದು ಥಿಂಕ್ ಮಾಡಬೇಕು ನೀವು, ಯಾಕೆ ಇಲ್ಲಿ ನಂಗೆ ಹಣ ಜಮೆ ಆಗ್ತಾ ಇಲ್ಲ, ನಾನು ಹಣವನ್ನು ಪಡ್ಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಒಂದಿಷ್ಟು ಜನರ ಒಂದು ಪ್ರಾಬ್ಲಮ್. ಹಾಗಾಗಿ ಅದನ್ನು ಸರಿ ಮಾಡ್ಕೊಳ್ಬೇಕು ನೀವು. ರೈಟ್ ಅಲ್ವಾ? ನಾನು ಅದೇ ಹೇಳುವಂಥದ್ದು, ನೀವು ಅದನ್ನು ಸರಿ ಮಾಡ್ಕೊಂಡಾಗ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಈಗ ಯಾರೋ ಈಗ ನಾನು ಎಕ್ಸಾಂಪಲನ್ನು ಕೊಟ್ಟು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಸುಮ್ಮನೆ ಏನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋ ಮಾಡಿ ಸುಮ್ಮನೆ ಏನೇನು ಹೇಳಲಿಕ್ಕೆ ಹೋಗಲ್ಲ. ಸಿಂಪಲಾಗಿ ನಾನೊಂದು ಎಕ್ಸಾಂಪಲನ್ನು ಕೊಡ್ತೀನಿಲ್ಲ, ಜಸ್ಟ್ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗುವಾಗ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಈಗ ಹಣವನ್ನು ಪಡ್ಕೊಂಡಿದ್ದಾರೆ, ಓಕೆ, ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ, ಓಕೆ ಸರಿ. ಪಕ್ಕದ ಮನೆಯವರಿಗೆ ಯಾರಿಗೊಬ್ರಿಗೆ ಹಣ ಬಂದಿದೆ ಅಂತ ಇಟ್ಕೊಳ್ಳಿ.
ಆ ಪಕ್ಕದ ಮನೆಯವ್ರಿಗೆ ಹಣ ಬಂದಿದೆ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬಂದಿದೆ ಅಂತ ಇಟ್ಕೊಳ್ಳಿ. ಈಗ ನಾನು ಸಿಂಪಲಾಗಿ ಹೇಳ್ತೀನಿ ನಿಮಗೆ ಯಾಕೆ ಬರ್ತಾ ಇಲ್ಲ ಅಂದರೆ ಪಕ್ಕದ ಮನೆಯವರಿಗೆ ಹಣ ಬಂದಿದೆ, ಪಕ್ಕದ ಮನೆಯವರ ಅಕೌಂಟಿಗೆ ಹಣ ಜಮೆ ಆಗಿದೆ, ನಿಮ್ಗೆ ಯಾಕೆ ಬರ್ತಾ ಇಲ್ಲ? ಇದು ತುಂಬ ಜನರ ಕ್ವಶನ್. ಸರ್ ನಮ್ಗೆ ಅವ್ರಿಗೆ ಬಂತು ಸರ್, ನಮ್ಗೆ ಇವ್ರಿಗೆ ಬಂತು ಸರ್, ನನಗೆ ಬಂದಿಲ್ಲ ಸರ್, ಅವ್ರಿಗೆ ಬಂತು ಸರ್, ಇವ್ರಿಗೆ ಬಂತು ಸರ್. ತಪ್ಪಲ್ಲ. ನಾನು ಹೇಳ್ತೀನಿ ಕೇಳಿ, ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ? ನಮ್ಮ ಪಕ್ಕದ ಮನೆಯವ್ರಿಗೆ ಹಣ ಬಂದಿದೆ, ನನಗೆ ಹಣ ಬರ್ತಾ ಇಲ್ಲ, ನಾನು ಏನು ಮಾಡುವಂಥದ್ದು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಒಂದಿಷ್ಟು ಜನ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ತುಂಬ ಜನರು ಹಣವನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಡಿಫ್ರೆನ್ಸ್ ಏನಂತಂದರೆ, ಇಲ್ಲಿ ತುಂಬ ಜನರಿಗೆ ಯಾಕೆ ಹಣ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದಂತಂದರೆ, ಇಲ್ಲಿ ಕೆಲವೊಂದು ಅವ್ರು ಮಾಡ್ತಾ ಇರುವಂಥ ತಪ್ಪು, ಕೆಲವೊಂದು ಇಲ್ಲಿ ಸರ್ಕಾರದ ಪ್ರಾಬ್ಲಮ್ಮು ಕೂಡ ಇರ್ಬೋದು, ಟೆಕ್ನಿಕಲ್ ಎರರ್ ವಾಟ್ ಎವರ್ ಇಟ್ ಈಸ್ ಏನೇ ಇರಲಿ. ಬಟ್ ನಾನು ಹೇಳ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ಳಿ, ನೀವು ಹಣವನ್ನು ಜೆನ್ಯೂನ್ಲಿ ನೀವೆಲ್ಲರೂ ಕೂಡ ಪಡೆದುಕೊಳ್ಬೇಕಂತಂದ್ರೆ ನೀವು ಎಲ್ಲ ಅಪ್ಡೇಟ್ಗಳನ್ನ ಮಾಡಬೇಕು. ಪಕ್ಕದ ಮನೆಯವರಿಗೂ ನಿಮಗೂ ಡಿಫ್ರೆನ್ಸ್ ಏನಂತಂದರೆ, ಬದಲಾವಣೆ, ನೀವು ಚೇಂಜಸನ್ನು ಏನು ಮಾಡ್ಕೊಳ್ಬೇಕಂತಂದ್ರೆ ನೀವು ಆ ಒಂದು ಅಪ್ಡೇಟ್ಗಳನ್ನು ಮಾಡಿ. ರೈಟ್, ನಾನು ಹೇಳ್ತಾ ಇರುವಂಥ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಪ್ಡೇಟ್ಗಳನ್ನು ಮಾಡಿ. ಈಗ ಅವರು ಅಪ್ಡೇಟನ್ನು ಮಾಡಿದ್ದಾರೆ, ಅವ್ರ ಅಕೌಂಟಿಗೆ ಹಣ ಹೋಗಿದೆ. ಈಗ ನೀವು ಅಪ್ಡೇಟನ್ನು ಮಾಡಿಲ್ಲ, ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ. ಇದೇ ದೊಡ್ಡ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ನಾನು ಅದಕ್ಕೆ ಹೇಳುವಂಥದ್ದು ದೊಡ್ಡ ಡಿಫ್ರೆನ್ಸ್ ಅನ್ನುವಂಥದ್ದು ಇದೆ ನಿಮಗೂ ಮತ್ತು ಅವ್ರಿಗೂ. ನಾನು ಅದಕ್ಕೆ ಹೇಳುವಂಥದ್ದು, ಚೆಕ್ ಮಾಡಿ, ಯೋಚನೆ ಮಾಡಿ, ನಿಮ್ಮ ಅಕೌಂಟಿಗೆ ಯಾಕೆ ಹಣ ಹೋಗ್ತಾ ಇಲ್ಲ, ನನಗೆ ಯಾಕೆ ಬರ್ತಾ ಇಲ್ಲ, ಅವ್ರಿಗೆ ಹೋಗ್ತಾ ಇದೆ, ಹಂಗಾಗ್ತಾಯಿದೆ, ಹಿಂಗಾಗ್ತಾಯಿದೆ, ಬಿಟ್ಟುಬಿಡಿ. ಇಲ್ಲಿ ನಾನು ಯಾಕೆ ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನನಗೆ ಯಾಕೆ ಹಣ ಬರ್ತಾ ಇಲ್ಲ, ಇದನ್ನು ಯೋಚನೆ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಎಕ್ಸೆಟ್ರಾ ಬಿಟ್ಬಿಡಿ. ನಾನು ಎಲ್ರಿಗೂ ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನ ಮಾಡಿ. ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಬಿಟ್ಬಿಡಿ. ಎಲ್ರಿಗೂ ಹಣ ಜಮೆ ಆಗುತ್ತೆ. ರೈಟ್, ಎಲ್ರಿಗೂ ಹಣ ಜಮೆ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಇಲ್ಲಾಂದರೆ ಶೇರ್ ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ದಟ್ಸ್ ಇಟ್, ಅಷ್ಟೇ. ನೀವು ಥಿಂಕ್ ಮಾಡುವಾಗಲೇ ಹಿಂಗೆ ಮಾಡಿದ್ರೆ ಹಿಂಗೆ ಹಣ ಜಮೆ ಆಗುತ್ತಾ, ಈ ರೀತಿ ಯೋಚನೆ ಮಾಡಬೇಕಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಮೇ ಅಥವಾ ಜೂನಲ್ಲಿ ಆರಾಮ್ಸೆ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ನೀವೆಲ್ಲರೂ ಕೂಡ ಪಡ್ಕೊಳ್ಬೋದು. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಇದು ತುಂಬ ಮುಖ್ಯ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ನನಗೆ ತಿಳಿಸ್ಕೊಡಿ. ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ನಿಮ್ಮ ಅನಿಸಿಕೆ ನನಗೆ ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಅವ್ರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಹೇಳುವಂಥದ್ದು. ನಾನು ಒಬ್ಬರಿಗೆಲ್ಲ ಎಲ್ರಿಗೂ ಹೇಳ್ತಿರುವಂಥ. ಸಿಗೋಣ ಮುಂದಿನ ನೋಡೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಸಿಗೋಣ ಮುಂದಿನ ನೋಡೋದಲ್ಲಿ.